ವ್ಯಾಕ್ಸ್ ಮ್ಯೂಸಿಯಂ. ಈ ವ್ಯಾಕ್ಸ್ ಅಂದರೆ ಮ್ಯಾಣದ್ದು ಒಂದು ಪ್ರತಿಮೆ ಉಂಟು, ನೋಡುವ ಅದು ಹೆಂಗದೆ ಹೇಳಿ. ಎಂಟ್ರೆನ್ಸಿಗೆ ಮಿಸ್ಟರ್ ಬೀನು, ನಾನು ಮೆಸ್ಸಿ. ಇವರು ಮೊಹಮ್ಮದ್ ಅಲಿ, ಬಾಕ್ಸರು, ಫೇಮಸ್. ಈಸ್ ಟೈಗರ್ ವುಡ್. ಶಕೀರಾ. ಇಲ್ಲಿ ಫೋಟೋ ಎಲ್ಲ ಹಾಕಿದ್ರು ಎಲ್ಲರದು, ಯಾರು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡ್ಬೋದು. ಲುಕ್ ಎಟ್ ದಿಸ್, ಜಾಕ್ ಸ್ಪ್ಯಾರೋ, ಪೈರೇಟ್ಸ್ ಆಫ್ ದ ಕ್ಯಾರಿಬಿಯನ್, ಜಾನಿ ಡೆಪ್. ಇದು ಪೆಸಿನೋ ಮತ್ತು ರಾಬರ್ಟ್ ಡೆ ನೀರು, ಹಾಲಿವುಡ್ ಹಿಲ್ಸ್ ಹಿಂದ್ಗಡೆ. ಜಾಕಿ ಚಾನ್, ಚಾವಿನ್ ಫ್ಯಾಟ್, ಬಾಸು. ಇವ್ರು ಯಾರು ಹೇಳ್ರಿ ನೋಡುವ, ಪ್ರೆಸ್ ಮಾಡಿರಿ, ಕಾಮೆಂಟ್ಸಲ್ಲಿ ಹಾಕಿ. ಈಸ್ ಬ್ರ್ಯಾಡ್ ಪಿಟ್. ವೊಲ್ವರೈನ್, ಹ್ಯೂ ಜಾಕ್ಮನ್. ಇವರು ಯಾರಂತ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಮತ್ತು ನಾನು ಹೇಳ್ಬೇಕಂತಿಲ್ಲ ಇಂಟ್ರಡಕ್ಷನ್. ನೋಡಿ, ಲಯನ್ ಮ್ಯಾನ್. ಇಲ್ಲಿ ಬ್ರೂಸ್ ವಿಲ್ಲಿಸು, ನಿಕೋಲಾ ಕಿಡ್ಮನ್, ಸ್ಟೀವ್ ಜಾಬ್ಸ್, ಆ್ಯಪಲ್ ಫೌಂಡ್ರು. ನೋಡಿ, ಸ್ಟೀವ್ ಜಾಬ್ಸ್ ಇವರೇ. ಮೀಟ್ ಮಾಡಬೇಕು ಅಂದರೆ ಇಲ್ಲಿ ಬರ್ರಿ, ವಿಯಟ್ನಾಮ್ ವ್ಯಾಕ್ಸ್ ಮ್ಯೂಸಿಯಮ್ಗೆ ಇಲ್ಲೇ ಇದ್ರು. ಹಾಯ್ ಬಾಯ್ ಹೇಳ್ಕೊಂಡು ಹೋಗ್ರಿ. ಈಸಿ ಕೊಟ್ಟು MC ಸ್ಕ್ವೇರ್. ಬಾಸು ಬರ್ಬಿಟ್ಟವ್ರ ಮೇಲೆ ಬಂದಿ ನೋಡ್ರಿ. ಇಲ್ಲಿ ನೋಡಿ, ಆ ವ್ಯಾಕ್ಸ್ ಮ್ಯೂಸಿಯಮಲ್ಲಿರೋ ಸ್ಕಲ್ಪ್ಚರ್ ಹೆಂಗೆ ಮಾಡಿದರು, ಯಾವ ಥರ ಮಾಡೆಲ್ ಮಾಡಿದರು, ವ್ಯಾಕ್ಸ್ದು ಪ್ರಾಸೆಸ್ ಏನದು ಎಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರು ಬ್ರೀಫಾಗಿ. ಮತ್ತು ಇಲ್ಲೊಂದು ವಿಡಿಯೋ ಇದೆ, ಸೊ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅವ್ರು ಯಾವ ಥರ ಎಲ್ಲರದ್ದು ವ್ಯಾಕ್ಸ್ ಮಾಡೆಲ್ ಮಾಡಿಟ್ಟಿದ್ರು ಹೇಳಿ. ನೋಡಿ, ನಂಗೆ ಅನ್ಸಿದ ಮಟ್ಟಿಗೆ ಈ ಬಿಲ್ಡಿಂಗ್ ಅದೆಯಲ್ಲ, ಇದು ಮೋಸ್ಟ್ಲಿ ಫ್ರೆಂಚು 1900ರಲ್ಲಿ ಬಿಲ್ಡ್ ಮಾಡಿದ್ದು ಅನಿಸ್ತದೆ ಇಲ್ಲಿ. ಅಂತಕ್ಕಂದ್ರೆ ಈಗೆಲ್ಲ ಒಂದೇ ಥರ ಆರ್ಕಿಟೆಕ್ಚರ್ ಕಾಣಿಸ್ತದೆ. ಅದಾದಮೇಲೆ ಅವರು ವಿಯೆಟ್ನಾಮೀಸಿಗೆ ಹ್ಯಾಂಡ್ ಓವರ್ ಕೊಟ್ಟಾದಮೇಲೆ ಸುಮಾರು ಡೆವಲಪ್ಮೆಂಟ್ ಆಗೋದಿಲ್ಲ ಜೊತೆ. ನೋಡ್ರಿ ಇಲ್ಲಿ ನೋಡಿ, ಮೊದಲಿನ ಕಾಲದಲ್ಲಿ ಹೆಂಗಿತ್ತು ನೋಡಿ, ಇದು ಗೇಟು. ಸೊ ಈ ಎನಿಮೀಸ್ ಎಲ್ಲ ಎಂಟ್ರ್ ಆಗಬಾರ್ದು ಎಂತ ಮಾಡ್ತಿದ್ರು ಅಂದರೆ, ಸೊ ಹೀಗೆ ನೀರು ಕೆನಲ್ ಇರ್ತಿತ್ತು ದೊಡ್ಡದು, ಅಥವಾ ನದಿ ಇರ್ತಿತ್ತು. ಒಂದು ನದಿ ಆಚೆಗೆ ಕೋಟೆ ಇರ್ತಿತ್ತು. ಈ ಕೋಟೆ ಬಾಗಿಲು ಹಿಂಗೆ ಓಪನ್ ಆಗ್ತಿತ್ತು ನೋಡ್ರಿ. ಈ ಚೈನ್ ಅದೆಯಲ್ಲ, ಈ ಫುಲ್ ಬಾಗಿಲು ಇದು ಕ್ಲೋಸ್ ಆಗ್ತದೆ. ಇದು ಹಿಂಗೆ ಫುಲ್ ಲಿಫ್ಟ್ ಆಗ್ತದೆ, ಇದು ಲಿಫ್ಟಾಗಿ ಕ್ಲೋಸ್ ಆಗಿಬಿಡ್ತದೆ. ಸೊ ಅದು ಓಪನ್ ಮಾಡಿದ್ರೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ಥರ ಎಲ್ಲ ಪ್ರೊಟೆಕ್ಷನ್ ಇತ್ತು ಮುಂಚೆ. ಸೊ ಅದೊಂದು ಡಿಸೈನ್ ಅದೆಯಪ್ಪ ಇಲ್ಲಿ.
ಇನ್ನೊಂದು ಇನ್ನೊಂದೆಲ್ಲ ಮಣ್ಣು ಇಲ್ಲ ನೋಡಿ, ಎಲ್ಲ ಗ್ಲೇಜ್ ಗಿತ್ತೋಗದು. ಯಾಕೋ ಡಿಫ್ರೆಂಟ್ ಥರ ಕಾಣಿಸ್ತದಿಲ್ಲ ಮೂರ್ತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಬಾನಾ ಹಿಲ್ಸು ನೋಡ್ತಾ ನೋಡ್ತಾ ಹೋದಾಗ ಇನ್ನೂ ಮುಗಿತಾನೆ ಇಲ್ಲ, ಜಾಸ್ತಿ ಬರ್ತಾನೆ. ಏನೋ ಒಂದು ಹೊಸದಾಗಿ ಏನೋ ಒಂದು ಇದೇ ಇರ್ತದೆ. ಈಗ ನೋಡಿ ಯಾವುದೋ ಒಂದು ಬೇರೆ ಲೊಕೇಶನಿಗೆ ಬಂದೆ ನಾನು. ಇಲ್ಲಿ ಯಾವುದೋ ಫ್ರೆಂಚ್ ವಿಲೇಜ್ ಅಂತೆ, ಅಲ್ಲಿ ಗಾರ್ಡನ್ ಅದೇ, ವಾಟರ್ ಫೌಂಟೇನ್ ಅದೇ. ಇನ್ನೊಂದು ಬದಿಗೆ ಈಗ ನಾವು ನೋಡ್ಕೊಂಡು ಬಂದಿರಲ್ಲ ಅಮ್ಯೂಸ್ಮೆಂಟ್ ಪಾರ್ಕು ಮತ್ತು ಆ ವ್ಯಾಕ್ಸ್ ಮ್ಯೂಸಿಯಮ್ಮು ಅವೆಲ್ಲ ಅದೇ. ಸೊ ಇದು ಒಂದೊಂದು ಕಡೆ ಒಂದೊಂದು ನಮೂನೆ ಉಂಟಿದ್ದು. ಸೊ ಮುಗಿತಾನೇ ಇಲ್ಲ. ಒನ್ ಡೇ ಫುಲ್ ಟೂರ್ ಬೇಕು ನಿಮಗೆ ಬಾನಾ ಹಿಲ್ಸ್ ನೋಡಬೇಕು ಅಂದರೆ. ಅರ್ಧ ದಿವಸದಲ್ಲೆಲ್ಲ ಆಗೋದಿಲ್ಲ. ಮತ್ತು ಆದಷ್ಟು ಆ್ಯಕ್ಟಿವಿಟಿ ಎಲ್ಲ ಮಾಡಿರಿ ಇಲ್ಲಿ ಬಂದಾಗ. ಕೆಲವೊಂದು ಆ್ಯಕ್ಟಿವಿಟಿ ನೀವು ಪೇ ಮಾಡಿದ್ರೆ ನೋಡಿಲ್ಲ, ನೀವು ಆ ಆ್ಯಕ್ಟಿವಿಟಿ ಮಾಡಿರಿ. ಯಾಕಂದರೆ ಒಳ್ಳೆ ಮಜಾ ಬರ್ತದೆ. ಲೈಫ್ ಟೈಮಲ್ಲಿ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಇವೆಲ್ಲವ. ಆದಷ್ಟು ಟೂರು ಮ್ಯಾಪ್ ಒಂದಿದೆಯಲ್ಲ ನಿಮ್ಗೆ ತೋರಿಸ್ತಾನೆ ಸ್ಟಾರ್ಟಿಂಗ್, ಆ ಮ್ಯಾಪ್ ಕೈಯಲ್ಲಿ ಇಟ್ಕೊಡ್ರಿ ಮತ್ತು ಆ ಮ್ಯಾಪಲ್ಲಿ ನೋಡಿರಿ. ಮತ್ತು ಎಲ್ಲೆಲ್ಲಿ ಜಾಗ ಯಾವ್ಯಾವುದು ಅದರಲ್ಲಿ ಡೀಟೇಲಾಗಿ ಉಂಟು. ಸೊ ಅದು ನಿಮಗೆ ಡೈರೆಕ್ಷನ್ ಕರೆಕ್ಟಾಗಿ ಹೇಳ್ತದೆ. ಮತ್ತು ನೀವು ಗೈಡ್ ತೊಗೊಂಬಂದ್ರೆ ಅಂತೂ ನಿಮ್ಗೆ ಏನೂ ಸಮಸ್ಯೆ ಇಲ್ಲ. ಗೈಡ್ ನಿಮ್ಗೆ ಹೇಳ್ತರು ಇಷ್ಟಿಷ್ಟು ಟೈಮಿಗೆ ಇಲ್ಲಿ ಬರ್ರಿ, ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಗೈಡಿಗೆ ಕಾಲ್ ಮಾಡಿ ಕೇಳಿರಿ, ಅವ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ದೆ. ಮತ್ತು ಡೆಫಿನೆಟ್ಲಿ ಬಾನಾ ಹಿಲ್ಸ್ ಇಸ್ ಎ ಮಸ್ಟ್ ವಿಸಿಟ್. ಯಾಕಂದರೆ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಮತ್ತು ಇಲ್ಲಿ ನೀವು ಬಂದರೆ ಸಿನ್ಸ್ ಇದು ಫ್ರೆಂಚ್ ಅವ್ರು ಕಟ್ಟಿದ್ದಾಗಿದ್ದಕ್ಕೆ ಇದು ಆರ್ಕಿಟೆಕ್ಚರೆಲ್ಲ ನಿಮಗೆ ಒಳ್ಳೆ ಯುರೋಪಿಯನ್ ಆರ್ಕಿಟೆಕ್ಚರ್ ಟೈಪು ಸ್ವಲ್ಪ ಫೀಲ್ ಬರ್ತದೆ. ಅಂದರೆ ನೀವು ಯುರೋಪು ಸ್ಪೇನಿಗೆ ಹೋದಂಗೆ ಅಲ್ಲಿರ್ತಲ್ಲ ಚರ್ಚು, ಅಲ್ಲಿರೋ ಗಾರ್ಡನ್ನು, ಅಲ್ಲಿರೋ ವಾಟರ್ ಫೌಂಟೇನು, ಅಥವಾ ಏನೋ ಅವ್ರ ಕಲ್ಚರ್ ನಿಮ್ಗೆ ಇಲ್ಲಿ ಸ್ವಲ್ಪ ಎನ್ಹಾನ್ಸ್ ಆಗ್ತದೆ. ಸೊ ಇಲ್ಲಿ ಸ್ವಲ್ಪ ಫೀಲ್ ಆಗ್ತದೆ ಅವ್ರ ಕಲ್ಚರು. ಸೊ ಬಾನಾ ಹಿಲ್ಸ್ ಈಸ್ ಎ ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ವೆನ್ ಯು ಕಮ್ ಟು ವಿಯೆಟ್ನಾಂ. ಭಾರತ್ ರೆಸ್ಟೋರೆಂಟ್ ಒಳಗಡೆ ನೋಡಿ, ಇದು ಬೊಫೆ ನಾವು ಸೆಲೆಕ್ಟ್ ಮಾಡಿದ್ದು ಬಾನಾ ಹಿಲ್ಸಲ್ಲಿ. ದಿಸ್ ಇಸ್ ಬೊಫೆ ನೋಡಿ, ಎಂತೆಂಥ ಉಂಟೋಳ ಐಟಮ್. ಚಿಕನು ಅದೇ. ಇದು ನಾನ್ ವೆಜ್ ಸೆಕ್ಷನ್, ಎಲ್ಲ ನಮೂನೆ ಉಂಟು ನಿಮಗೆ. ಎಗ್ಗು, ಚಿಕನ್ನು, ಮಟನ್ನು, ಏನು ಬೇಕೆಲ್ಲ ಉಂಟು. ಬರೋದಿದ್ರೆ ನೀವು ಇಂಡಿಯನ್ ಫುಡ್ ಬೇಕು ಅಂದರೆ ಇಲ್ಲೊಂದು ರೆಸ್ಟೋರೆಂಟ್ ಉಂಟು, ಭಾರತ್ ರೆಸ್ಟೋರೆಂಟ್ ಹೇಳಿ. ಸೊ ಈ ಭಾರತ್ ರೆಸ್ಟೋರೆಂಟ್ ಒಳಗೆ ನಿಮಗೆ ಪಕ್ಕಾ ಇಂಡಿಯನ್ ಫುಡ್ ಸಿಗ್ತದೆ. ಮತ್ತು ನೀವು ಎಂತ ಮಾಡಿರಿ ಅಂದರೆ ಇದು ಬಾನಾ ಹಿಲ್ಸ್ ಟಿಕೆಟ್ ತಗೊಳ್ತಾರಲ್ಲ, ಸೊ ಟಿಕೆಟ್ ತಗೊಳ್ಬೇಕಾದ್ರೆ ಹೇಳ್ರಿ ಅವರಿಗೆ ವಿತ್ ಬಫೆ, ಅದನ್ನು ಭಾರತ್ ಇಂಡಿಯನ್ ಸ್ಟೈಲ್ ಬಫೆ ಬೇಕು ಅಂತ ಹೇಳ್ರಿ. ಸೊ ಅವರು ಇನ್ಕ್ಲೂಡ್ ಮಾಡಿಕೊಡ್ತಾರೆ. ಫುಡ್ ಸೂಪರ್ ಅದೇ, ವೆರೈಟಿ ಸಿಕ್ಕಾಪಟ್ಟೆ ವೆರೈಟಿ, ನಿಮ್ಗೆ ಸಾಕಾಗ್ಬಿಡುತ್ತೆ. ಡೆಸರ್ಟಲ್ಲಂತೂ ಸಿಕ್ಕಾಪಟ್ಟೆ ವೆರೈಟಿ. ಸೊ ನೀವು ಡೆಫಿನೆಟ್ಲಿ ಇಲ್ಲಿ ಬಾನಾ ಹಿಲ್ಸಿಗೆ ಬಂದಾಗ ಈ ಬುಫೆ ತಗೊಂಡು ಇಲ್ಲೇ ಊಟ ಮಾಡಿ. ನೆಕ್ಸ್ಟ್ ಹೋಗುವಂಥದ್ದು ಗೋಲ್ಡನ್ ಬ್ರಿಡ್ಜ್. ಗೋಲ್ಡನ್ ಬ್ರಿಡ್ಜಿಗೆ ಹೋಗಬೇಕಾದ್ರೂ ನಿಮಗೆ ಕೇಬಲ್ ಕಾರ್ ಮೇಲೆ ಹೋಗ್ಬೇಕು.
ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ ನೋಡ್ರಿ. ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ ಅಂದರೆ ಇದೆ. ಇದೇ ಬಾನಾ ಹಿಲ್ಸಿನ ಗೋಲ್ಡನ್ ಬ್ರಿಡ್ಜ್. ಈಗ ಬರೋರೆಲ್ಲ ಇನ್ಸ್ಟಾಗ್ರಾಮರ್ ಇನ್ಫ್ಲೂಯೆನ್ಸರ್ ಹಾಕ್ತಾರೆ ನೋಡಿ, ಇದೇ ಬ್ರಿಡ್ಜ್. ಹಿಂದ್ಗಡೆ ಕಾಣಿಸ್ತಾ ಉಂಟಲ್ಲ, ಸೊ ಇದು ಗೋಲ್ಡನ್ ಬ್ರಿಡ್ಜ್. ಸೊ ಇದಿರೋದು ಬಾನಾ ಹಿಲ್ಸಲ್ಲಿ. ಸೊ ಇದು ಆಲ್ಮೋಸ್ಟ್ 150 ಮೀಟರ್ಸ್ ಲಾಂಗ್ ಉಂಟು. ಮತ್ತು ಇದು 2018ರಲ್ಲಿ ಇದರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ಇಟ್ ಈಸ್ ಜಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್, ಮತ್ತೇನು ಸ್ಪೆಷಲ್ ಇದರದ್ದು ಏನು ವರ್ಕ್ ಇಲ್ಲ. ಸೊ 2 ಹ್ಯಾಂಡ್ ಹಿಡ್ಕೊಂಡಿದೆ ಗೋಲ್ಡನ್ ಬ್ರಿಡ್ಜ್, ಆ ಥರ ಒಂದು ಆರ್ಕಿಟೆಕ್ಚರ್, ಅದಕ್ಕೆ ಫೇಮಸ್ ಇದು. ಸೊ ಇದು ನೀವು ಮಾರ್ನಿಂಗ್ ಬನ್ನಿ, ಈವ್ನಿಂಗ್ ಬನ್ನಿ, ಇಲ್ಲ ಆಫ್ಟರ್ನೂನ್ ಬನ್ನಿ, ಯಾವಾಗ ನೋಡಿದ್ರು ಕ್ರೌಡ್ ಇರ್ತದೆ. ಯಾಕಂದರೆ ಇಲ್ಲಿ ಟೂರಿಸ್ಟರ್ಸಿಗೆ ಎಲ್ಲ ಕಂಟ್ರಿನವರು ಬರ್ತಾರೆ. ಸೊ ಎವ್ರಿ ಟೈಮ್ ಇದು ಕ್ರೌಡೇ. ನೀವು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದಂಗೆ ಅಷ್ಟು ಫ್ರೀ ಆಗೆಲ್ಲ ಇರೋದಿಲ್ಲ, ಫುಲ್ ಕ್ರೌಡೇ ಇರ್ತದೆ. ಸೊ ಆದ್ರೇನು ಇಲ್ಲಿಂದ ಸ್ವಲ್ಪ ಹೈಟಲ್ ಇರೋದಕ್ಕೆ ಒಳ್ಳೆ ವ್ಯೂ ಸಿಗ್ತದೆ. ಮತ್ತು ಬಾನಾ ಹಿಲ್ಸ್ ಕಂಪ್ಲೀಟ್ ನಿಮಗೆ ಕಾಣಿಸ್ತದೆ ಇಲ್ಲಿಂದ. ಸೊ ಇಲ್ಲಿಂದ ಇದು ನೀವು ಬಾನಾ ಹಿಲ್ಸಿಂದ ಬರಬೇಕು ಅಂದರೆ ಇದಕ್ಕೆ ಕಂಪ್ಲೀಟ್ ಕೇಬಲ್ ಕಾರ್ದು ಎಲ್ಲ ವ್ಯವಸ್ಥೆ ಉಂಟು. ಸೊ ಇವೆಲ್ಲ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಸೊ ಆ ಟಿಕೆಟ್ ಅಂದರೆ ನೀವು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ಗೋಲ್ಡನ್ ಬ್ರಿಡ್ಜ್ ಮುಗೀತು. ಈಗ ಹೋಗ್ತಾ ಇರೋದು ಫ್ಲವರ್ ಗಾರ್ಡನ್ಗೆ. ಒಂದು ಗೊತ್ತಾಯ್ತು ನನಗೆ ಅಂತಂದ್ರೆ ನೋಡಿ, ಇವೆಲ್ಲ ಆರ್ಟಿಫಿಷಿಯಲ್. ಇದು ಅಲ್ಲಿ ಆ ಮೊಲ ಎಲ್ಲ ಇದಾವಲ್ಲ ರಾಬಿಟ್, ಅದು ಆರ್ಟಿಫಿಷಿಯಲು. ಬಟ್ ಇದು ರಿಯಲ್ ಫ್ಲವರ್ ನೋಡಿದೆ ನಾನೀಗ. ಅದು ಆರ್ಟಿಫಿಷಿಯಲ್ ಫುಲ್ಲು. ಮತ್ತು ಅದು ನಿಮಗೆ ಇದೆಲ್ಲ ಉಂಟಲ್ಲ, ವಾಲ್ಗೆಲ್ಲ ಹಾಕಿದ್ರಲ್ಲ, ಅದೆಲ್ಲ ನ್ಯಾಚುರಲ್ ಫ್ಲವರು, ರಿಯಲ್ಲು. ಬಟ್ ಈ ರ್ಯಾಬಿಟ್ ಎಲ್ಲ ಉಂಟಲ್ಲ, ಇದೆಲ್ಲ ಆರ್ಟಿಫಿಷಿಯಲ್. ಫ್ರೀ ವಾಟರ್. ಫ್ಲವರ್ ಗಾರ್ಡನ್ ನವಿಲ್ ತೋರಿಸುವ ನಿಮಗೆ ನೋಡಿ. ಫ್ಲವರಿಂದೇ ನವಿಲ್ ಮಾಡ್ಬಿಟ್ಟಿದ್ರು, ಬಟ್ ಅದ್ಭುತ. ಫ್ಲವರ್ ಗಾರ್ಡನ್ ಹಂಗೆ ಮುಂದೆ ಬಂದರೆ ಒಂದು ಬುದ್ಧನ ಸ್ಟ್ಯಾಚು ಇದೆ. ಬುದ್ಧನ ಸ್ಟ್ಯಾಚು ನೋಡ್ಲಿಕ್ಕೆ ಹೋಗುವ ಈಗ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ವೆಲ್ಕಮ್ ಮಾಡ್ಲಿಕ್ಕೆ ಸುಮಾರು ಜನ ನಿಲ್ಲಿಸ್ತಾರೆ ನೋಡಿ. ಇದೊಂದು ಕುದುರೆ ಅಂತ ಲಗೇಜ್ ಹೊತ್ಕೊಂಡು ಹೋಗ್ತದೆ, ಅದಕ್ಕೆ ಒಬ್ಬವ ಕುದುರೆ ಕಾಯುವ. ಇಷ್ಟು ಇವತ್ತು ಬಾನಾ ಹಿಲ್ಸು ಅಥವಾ ಬನಾನಾ ಹಿಲ್ಸ್ ಏನು ಕಳೀತಿರೋ ಅದು. ಸೊ ದಿಸ್ ಈಸ್ ದ ಲಾಂಗೆಸ್ಟ್ ಕೇಬಲ್ ಕಾರ್ ರೈಡು ಇಡೀ ವರ್ಲ್ಡಲ್ಲಿ. ಇದು ಲಾಂಗೆಸ್ಟು, ಇದಷ್ಟು ಉದ್ದದ ಯಾವುದೂ ಇಲ್ಲ. 5.7 ಕಿಲೋಮೀಟರ್ ಇದೆ ಇದು. ಮತ್ತು ನಾನು ನಿಮ್ಗೆ ಆಲ್ರೆಡಿ ಈಗ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ತೋರಿಸಿದ್ದೆ. ಮತ್ತು ನಂದು ಇನ್ಸ್ಟಾಗ್ರಾಮಲ್ಲೂ ನಾನು ಒನ್ ಮ್ಯಾನ್ ಕ್ರಿಯೇಷನ್ಸ್ ಅಂದ್ಕೊಂಡು ಒಂದು ನನ್ನ ಚಾನಲ್ ಇದೆ. ಸೊ ಅದನ್ನು ಫಾಲೋ ಮಾಡಿ. ಸೊ ಅಲ್ಲೂ ನಾನು ನಿಮಗೆ ಇದೇ ಥರ ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್, please subscribe, share, and till next video,
Stay safe, stay tuned. Bye.